ಕಂಟಿನ್ಯೂಡ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ. ನೆಕ್ಸ್ಟ್ ಪ್ರಾಬ್ಲಮ್ಸ್ ನೋಡೋಣ. ಸೊ ಇಫ್ z is equal to 7 minus I, 3 minus 4I, then z power modulus z power 14. Okay, z is equal to 7 minus I by 3 minus 4I ಅಂತ ಕೊಟ್ಟಿದ್ದಾರೆ. ನಾವು ಇದನ್ನ a minus a plus b I ಫಾರ್ಮುಲಾಗೆ ತಗೊಂಡ್ ಬರೋಣ. ಯಾಕಂದ್ರೆ ಇದು a ಮಾಡ್ಯುಲಸ್ z1 by z2 ಫಾರ್ಮುಲಾದಲ್ಲಿದೆಯಲ್ಲ. ಲೆಟ್ ಅಸ್ ಸಾಲ್ವ್ ಫಾರ್ ದಿಸ್ ಫಸ್ಟ್. ಒಂದ್ಸತಿ ಇದನ್ನ ಸಿಂಪ್ಲಿಫೈ ಮಾಡಿಬಿಡೋಣ. ಹೇಗೆ ಕಾಂಜುಗೇಟ್ ಇಂದ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡೋದಿಕ್ಕಾಗತ್ತೆ ಅಲ್ವಾ? ಸೊ 3 plus 4I by 3 plus 4I ಆಯ್ತು. 7 3s are 21 minus 3I plus 4I plus 7 into 7 ಅಂದ್ರೆ 7 4s are 28I ಆಯ್ತು. minus I plus 4I ಅಂದ್ರೆ minus 4I ಆಗುತ್ತೆ. I square divided by a plus b into a minus b, which is a square minus b square. This is equal to ಏನಾಗುತ್ತೆ 21 plus 25I, ಯಾಕಂದ್ರೆ 28 minus 3 is 25. 4 square I square ಅಂದ್ರೆ x square is minus 1 into minus 4 plus 4 ಆಗುತ್ತೆ. 3 square 9, 4 4s are 16 I square ಆಯ್ತು. ಇದೇನಾಯ್ತು 25 plus 25I, so 9 plus 16 ಆಗುತ್ತೆ. ಕರೆಕ್ಟಾ? ಅಂದ್ರೆ 25 ಕಾಮನ್ ತೆಗೆದ್ರೆ 1 plus I by 25 ಆದ್ರೆ ಇದು z ಏನಾಗತ್ತೆ 1 plus I ಆಯ್ತು. ಇನ್ನು ಮಾಡ್ಯುಲಸ್ z ತಗೊಳ್ಳೋಣ, ಆಮೇಲೆ ಪವರ್ 14 ಮಾಡೋಣ. ಓಕೆನಾ? ಮಾಡ್ಯುಲಸ್ z ಅಂದ್ರೆ ಮಾಡ್ಯುಲಸ್ ಆಫ್ 1 plus I, which is equal to square root of 1 square plus 1 square. ಏನಾಯ್ತು? ರೂಟ್ ಆಫ್ 1 plus 1 ಆಯ್ತು, ರೂಟ್ ಆಫ್ 2 ಆಯ್ತು. ಕರೆಕ್ಟಾ? ಮಾಡ್ಯುಲಸ್ z ಪವರ್ 14 ಅಂದ್ರೆ ರೂಟ್ 2 ಪವರ್ 14 ಆಯ್ತು. a ಪವರ್ m ಹೋಲ್ ಪವರ್ n ಅಂತ ಫಾರ್ಮುಲಾ ಬರುತ್ತಲ್ಲ, ಆ ತರ ನಾನು ಸಾಲ್ವ್ ಮಾಡ್ತೀನಿ. ಐ ನೋ ರೂಟ್ 2 14 ಅನ್ನ 2 into 7 ಅಂತ ಬರ್ಕೊಳಕ್ಕಾಗತ್ತೆ. ಸೊ ರೂಟ್ ಕ್ಯಾನ್ಸಲ್ ಆದ್ರೆ 2 to the power 7 ಆಯ್ತು. ನಮ್ಗೆ ಆಪ್ಷನ್ ಎ ಅಲ್ಲಿ ಸಿಕ್ತು. Yes, option A is the answer.
ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣವಾ? If 3p square is equal to 5p plus 2, 3q square is equal to 5q plus 2, p is not equal to q, then the equation whose roots are 3p minus 2q and 3q minus 2p is. ಏನ್ ಕೊಟ್ಟಿದ್ದಾರೆ? ಲೈನ್ಸ್ ಯಾಕೋ ಡ್ಯಾನ್ಸ್ ಮಾಡ್ತಿದೆ ಇವತ್ತು. ಹೋಗ್ಲಿ. 3p ಸ್ಕ್ವೇರ್ ಇಸ್ ಈಕ್ವಲ್ ಟು 5p ಪ್ಲಸ್ 2 ಅಂತ ಕೊಟ್ಟಿದ್ದಾರೆ. ಇನ್ನೊಂದು 3q ಸ್ಕ್ವೇರ್ 5q ಪ್ಲಸ್ 2 ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ರೀಅರೇಂಜ್ ಮಾಡಿದ್ರೆ 3p ಸ್ಕ್ವೇರ್ ಮೈನಸ್ 5p ಪ್ಲಸ್ 2 ಇನ್ನೊಂದು 3q ಇಸ್ ಈಕ್ವಲ್ ಟು 0 ಅಂತ ಮಾಡ್ತೀನಿ. 3q ಸ್ಕ್ವೇರ್ ಮೈನಸ್ ಪ್ಲಸ್ 2 ಅಲ್ಲ, ಮೈನಸ್ 2, ಸಾರಿ. ಮೈನಸ್ 5q ಮೈನಸ್ 2 ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಇದು ಆಲ್ಫಾ ಪ್ಲಸ್ ಬೀಟಾ ಇದೆಯಲ್ಲ, ಮೈನಸ್ ಬಿ ಬೈ ಎ ಎಲ್ಲ ಸೇಮ್. ಎ ಇಸ್ 3b is minus 5c is minus 2, ಹಾಗಾಗಿ ಮೈನಸ್ ಆಫ್ ಮೈನಸ್ 5 ಬೈ 3, ಎ ಅಲ್ಲ 3 ಆಗ್ಬೇಕು. ಅಂದ್ರೆ 5 ಬೈ 3 ಆಯ್ತು. ಇನ್ನೊಂದು ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಆಯ್ತು. ಸಿ ಇಸ್ ಮೈನಸ್ 2 ಬೈ ಎ 3, ಸಾರಿ. ಈಗ ಇಲ್ಲಿ ರೂಟ್ಸ್ ಕೊಟ್ಟಿದ್ದಾರೆ ಆಲ್ಫಾ ಮತ್ತೆ ಬೀಟಾ. ಆಲ್ಫಾ ಇಸ್ ಈಕ್ವಲ್ ಟು 3p ಮೈನಸ್ 2q, ಇನ್ನೊಂದು ಬೀಟಾ ಇಸ್ ಈಕ್ವಲ್ ಟು 3q ಮೈನಸ್ 2p ಆಗತ್ತೆ. ಓಕೆನಾ? ಈಗ ಇದು ಈ ಆಲ್ಫಾ ಬೀಟಾ ಅಂತ ಕನ್ಸಿಡರ್ ಮಾಡೋ ಬದಲು ನಾನು ಪಿ ಕ್ಯೂ ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಆಲ್ಫಾ ಬೀಟಾ ಅಂತ ತಗೋಬೇಕಾಗತ್ತಲ್ಲ. ಸೊ ಇದು ಪಿ ಪ್ಲಸ್ ಕ್ಯೂ, ಇದು ಪಿ ಕ್ಯೂ ಆಗಿ ಬಿಡುತ್ತೆ. ಅಂದ್ರೆ ಈಗ ವಿತ್ ರೆಸ್ಪೆಕ್ಟ್ ಟು ಪಿ ಅಂಡ್ ಕ್ಯೂನೇ ನಾವು ಸಾಲ್ವ್ ಮಾಡ್ತಿರೋದ್ರಿಂದ ಹಾಗಾಗಿ ಸೊ ಇದೇನಾಗತ್ತೆ, ಆಲ್ಫಾ ಪ್ಲಸ್ ಬೀಟಾ ಏನಾಗತ್ತೆ, 3p ಮೈನಸ್ 2q ಪ್ಲಸ್ 3q ಮೈನಸ್ 2p ಆಯ್ತು. ವಿಚ್ ಇಸ್ 3p ಮೈನಸ್ 2p is p, ಮೈನಸ್ 2q ಪ್ಲಸ್ 3p is q. ಸೊ p ಪ್ಲಸ್ q ಅಂದ್ರೆ ಇದು 5 ಬೈ 3 ಆಯ್ತು. ಕರೆಕ್ಟಾ? ಈಗ ಆಲ್ಫಾ ಬೀಟಾ ಫೈಂಡ್ ಔಟ್ ಮಾಡೋಣ. ಆಲ್ಫಾ ಬೀಟಾ ಅಂದ್ರೆ 3p ಮೈನಸ್ 2q ಇಂಟು 3q ಮೈನಸ್ 2p ಆಗತ್ತೆ. ಇದು 3 3s 9pq ಮೈನಸ್ 6q ಸ್ಕ್ವೇರ್ ಮೈನಸ್ 6pq ಪ್ಲಸ್ 4 ಅಲ್ಲ ಮೈನಸ್ 6p ಸ್ಕ್ವೇರ್ ಆಯ್ತು. ಮೈನಸ್ 6p ಸ್ಕ್ವೇರ್ ಆದ್ರೆ ಪ್ಲಸ್ 2 2s 4pq ಆಯ್ತು. ಕರೆಕ್ಟಾ? ಸೊ 13pq ಆಗತ್ತೆ. ಇದು 13pq ಮೈನಸ್ 6 ಇಂಟು p ಸ್ಕ್ವೇರ್ ಪ್ಲಸ್ q ಸ್ಕ್ವೇರ್ ಆಯ್ತು. ಸೊ ನಮ್ಗೆ p ಪ್ಲಸ್ q ಗೊತ್ತು. ಓಕೆನಾ? ಇದನ್ನ ಆಲ್ಫಾ ಪ್ಲಸ್ ಬೀಟಾನ ತೆಗೆದು ಬಿಡ್ತೀನಿ. ನಮ್ಗೆ p ಪ್ಲಸ್ q ಗೊತ್ತು, ಪಿ ಕ್ಯೂ ಕೂಡ ಗೊತ್ತು ಅಲ್ವಾ? ಬಟ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಗೊತ್ತಿಲ್ಲ ನಮ್ಗೆ. ಈ 13pq
ಇದನ್ನ ನಾವು ಹೋಲ್ ಮಾಡೋಣ ಅಂದ್ರೆ 6 ಹಾಗೆ ಇರುತ್ತೆ. ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಮೈನಸ್ 2pq ಅಂತ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಹಾಗಾಗಿ 13pq ಮೈನಸ್ 6 ಇದು p ಪ್ಲಸ್ ಕ್ಯೂ ಹೋಲ್ ಸ್ಕ್ವೇರ್ ಮೈನಸ್ 2pq ಆಗತ್ತೆ. ಸೊ ನಾನೀಗ 6 ಅನ್ನ ಕಂಪ್ಲೀಟ್ ಆಗಿ ಮಲ್ಟಿಪ್ಲೈ ಮಾಡಿಬಿಟ್ರೆ ಏನಾಗುತ್ತೆ? 13pq ಮೈನಸ್ 6 ಟೈಮ್ಸ್ p ಪ್ಲಸ್ ಕ್ಯೂ ಹೋಲ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ 12pq ಆಯ್ತು. ಸೊ 12 ಪ್ಲಸ್ 13 ಏನಾಯ್ತು? 25 ಆಗತ್ತೆ. ಕರೆಕ್ಟಾ? ಏನಾಗತ್ತೆ? ವಿಚ್ ಇಸ್ ಈಕ್ವಲ್ ಟು 25pq ಮೈನಸ್ 6 ಇಂಟು p ಪ್ಲಸ್ q ಹೋಲ್ ಸ್ಕ್ವೇರ್ ಆಯ್ತು. So PQ value minus 2 by 3. So 25 into minus 2 by 3 minus 6 into P plus Q is 5 by 3 whole square, right? ಈಗ ಇದು minus 50 by 3 minus 6 into 25 by 3 3s are 9. 3 3s are 3 2s are ಆಯ್ತು. So 50 by 3 ಆಯ್ತು ಇದು. So minus 50 by 3 minus 50 by 3 ಅಂದ್ರೆ ಇದು minus 100 by 3 ಆಗತ್ತೆ. ಕರೆಕ್ಟ್ ಇದೆಯಾ? ಸಾಲ್ವ್ ಮಾಡಿ ಇದನ್ನ. ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತೀನಿ. ಸೊ ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತೀನಿ, ಕಂಟಿನ್ಯೂಷನ್. ಈಗ equation x square minus alpha plus beta into x plus alpha beta is equal to 0. So x square alpha beta ನಮಗೆ 5 by 3 alpha plus beta 5 by 3x minus 100 by 3 ಆಗತ್ತೆ ಇದು alpha beta ಅಲ್ವಾ? ಸೊ 3x square LCM ತಗೊಳ್ತೀನಿ. minus 5x minus 100 divided by 3 is equal to 0. 3x square minus 5x minus 100 is equal to 0. ಇದು ಯಾವ ಆಪ್ಷನ್ ಅಲ್ಲಿದೆ ಅಂತ ನೋಡೋಣ. 3x square minus 5x minus 100 is equal to 0 is in option A. ಹಾಗಾಗಿ ನಮಗೆ ಆಪ್ಷನ್ A is the correct answer.
ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸಾಲ್ವ್ ಫಾರ್ √5x² ಪ್ಲಸ್ x ಪ್ಲಸ್ √5 ಇದೆ. ಸೊ √5 × √5 ಆಗತ್ತೆ. 5 ಅಲ್ಲಿ ನಿಮ್ಗೆ 1 ಆನ್ಸರ್ ಬರೋ ತರ ಮಲ್ಟಿಪ್ಲಿಕೇಶನ್ಸ್ ಇಲ್ಲ, ಅದು ಕಾಂಪ್ಲೆಕ್ಸ್ ನಂಬರ್ ಆಗಿ ಜನರೇಟ್ ಆಗಿರುತ್ತೆ. ಸೊ ನಾವು ಇದಕ್ಕೆ x ಇಸ್ ಈಕ್ವಲ್ ಟು ವಿಲ್ ಫೈಂಡ್ ರೂಟ್ಸ್ ಬೈ ದ ಫಾಲೋವಿಂಗ್ ಫಾರ್ಮುಲಾ -b ±√b² -4ac/2a ಅನ್ನೋ ಫಾರ್ಮುಲಾ ಇದೆಯಲ್ಲ, ಇದನ್ನ ಅಪ್ಲೈ ಮಾಡ್ಕೊಂಡು ನಾವು ವಿಲ್ ಸಾಲ್ವ್ ಫಾರ್ x. ಸೊ ಬಿ ಏನಿದೆ 1 ಇದೆ. ಇನ್ ಕೇಸ್ ಇಲ್ಲಿ -x ಇದ್ರೆ -1 ತಗೋಬೇಕು. ಸೊ ಕೇರ್ಫುಲ್ ಆಗಿರ್ಬೇಕು ಆ ಡೆಸಿಷನ್ ಅಲ್ಲಿ. 1² -4 × √5 ಡಿವೈಡೆಡ್ ಬೈ 2√5 ಆಯ್ತು. ಕರೆಕ್ಟ್ ಅಲ್ವಾ? ಸೊ ವಿಚ್ ಇಸ್ ಈಕ್ವಲ್ ಟು -1 ±√1² ಅಂದ್ರೆ 1 -4 √5 ಅಂದ್ರೆ √5² ಆಗತ್ತೆ. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗತ್ತೆ, ವಿಚ್ ವಿಲ್ ಬಿ 5 ಅಲ್ವಾ? ಇದು 2√5 ಹಾಗೆ ಉಳ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟ್ ಫರ್ದರ್ ಸಾಲ್ವ್ ಮಾಡಿದಾಗ ±1 -4 5 20 ಬರುತ್ತೆ. ಇದು 2√5 ಅಂದ್ರೆ ಇದೇನಾಗತ್ತೆ, -1 ±√−19/2√5. ನಮ್ಗೆ ಇದು ವಿತ್ ರೆಸ್ಪೆಕ್ಟ್ ಟು i ಇರೋದ್ರಿಂದ ನಾವ್ ಇದನ್ನ ಏನ್ ಮಾಡೋಣ, -1 ±√19i. i ಅಂದ್ರೆ √−1 ಅಲ್ವಾ? ಸೊ √19 ಹಾಗೆ ಇರುತ್ತೆ. √19 × √−1 ಬರುತ್ತೆ. ಸೊ ಇದು 2√5. ದಿಸ್ ಇಸ್ ಈಕ್ವಲ್ ಟು x. ಇದು ನಮ್ಗೆ ಆಪ್ಷನ್ ಸಿ ಅಲ್ಲಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Find the value of p such that the difference of roots is 2. ಈಗ x² -px +8 is equal to 0 ಇದೆ. ಸೊ ಆಲ್ಫಾ ಅಂಡ್ ಬೀಟಾ ರೂಟ್ಸ್ ಅಂತ ಮಾಡಿದ್ರೆ ಆಲ್ಫಾ ಮೈನಸ್ ಬೀಟಾ ಅಥವಾ ಬೀಟಾ ಮೈನಸ್ ಆಲ್ಫಾ ನಮ್ಗೆ ಗೊತ್ತಿಲ್ಲ, ಮಾಡ್ಯುಲಸ್ ಸೈನ್ ಹಾಕಿ ಬಿಡೋಣ. ಈಸ್ 2 ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಈಗ ಇದ್ರ ಪ್ರಕಾರ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a ಅಂದ್ರೆ -p/1 ವಿಚ್ ಇಸ್ p/1 ಆಗತ್ತೆ. ಕರೆಕ್ಟಾ? ಅಂದ್ರೆ p. ಇನ್ನು ಆಲ್ಫಾ ಬೀಟಾ ಏನಾಗತ್ತೆ, c/a ಆಗತ್ತೆ, ವಿಚ್ ಈಸ್ 8/1. 8/1 ಅಂದ್ರೆ 8 ಆಗಿತ್ತು. ಕರೆಕ್ಟಾ?
ಇನ್ನು ಇದನ್ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ಆಲ್ಫಾ ಮೈನಸ್ ಬೀಟಾ ಸ್ಕ್ವೇರ್ ಅಂದ್ರೆ 4 ಆಗಿ ಬಿಡುತ್ತೆ. ನಮ್ಗೆ ಒಂದು ಫಾರ್ಮುಲಾ ಗೊತ್ತಲ್ವಾ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab ಮೈನಸ್ 4ab ಅಂತ. ಆ ತರ ಈ ಆಲ್ಫಾ ಪ್ಲಸ್ ಬೀಟಾ ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಮೈನಸ್ ಬೀಟಾ ಸ್ಕ್ವೇರ್ ಇದೆಲ್ಲ, ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಪ್ಲಸ್ ಬೀಟಾ ಸ್ಕ್ವೇರ್ ಬರೆಯೋಣ. ಅಂದ್ರೆ ಆಲ್ಫಾ ಮೈನಸ್ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು, ಯಾಕೆಂದ್ರೆ ನಮ್ಗೆ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಗೊತ್ತು, ಆಲ್ಫಾ ಮೈನಸ್ ಬೀಟಾ ವ್ಯಾಲ್ಯೂ ಗೊತ್ತಿಲ್ಲ, ಅಂಡ್ ಆಲ್ಫಾ ಬೀಟಾ ವ್ಯಾಲ್ಯೂ ಕೂಡ ಗೊತ್ತು. ಸೊ ಆಲ್ಫಾ ಪ್ಲಸ್ ಅಂಡ್ ಆಲ್ಫಾ ಸ್ಕ್ವೇರ್ ಬೀಟಾ ಸ್ಕ್ವೇರ್ ಗೊತ್ತಿಲ್ಲ, ಹಾಗಾಗಿ ಇದೆಲ್ಲ ಸರ್ಕಸ್ ಮಾಡ್ಬೇಕಾಗಿರೋದು ನಾವೀಗ. ಸೊ ಆಲ್ಫಾ ಪ್ಲಸ್ ಬೀಟಾ ಸ್ಕ್ವೇರ್ ಮೈನಸ್ 4 ಆಲ್ಫಾ ಬೀಟಾ ಆಗತ್ತೆ. ಯಾಕೆ ಹೇಳಿ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಬೀಟಾ ಮೈನಸ್ 4 ಆಲ್ಫಾ ಬೀಟಾ ಏನಾಗುತ್ತೆ, ಮೈನಸ್ 2 ಆಗುತ್ತೆ. ಸೊ ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವೇರ್ಗೆ ಕರೆಕ್ಟ್ ಆಗತ್ತೆ ಅದು. ಆಲ್ಫಾ ಪ್ಲಸ್ ಬೀಟಾ ಏನಿದೆ ವ್ಯಾಲ್ಯೂ ಪಿ ಇದೆ, ಸೊ ಇದು ಪಿ ಸ್ಕ್ವೇರ್ ಆಗತ್ತೆ. ಇದು ವ್ಯಾಲ್ಯೂ 4 ಇದೆ, ಕರೆಕ್ಟಾ ಇಲ್ಲಿಂದ. ಸೊ ಮೈನಸ್ 4 ಟೈಮ್ಸ್ ಆಲ್ಫಾ ಬೀಟಾ ಇಸ್ 8 ಅಲ್ವಾ. ಈಗ 4 ಪ್ಲಸ್ 8 4 32 ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಆದ್ರೆ, ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 36 ಆದ್ರೆ ಪಿ ಇಸ್ ಈಕ್ವಲ್ ಟು ರೂಟ್ 36 ಅಂದ್ರೆ ಪ್ಲಸ್ ಆರ್ ಮೈನಸ್ ರೂಟ್ 36. ರೂಟ್ 36 ಇಸ್ ಪ್ಲಸ್ ಆರ್ ಮೈನಸ್ 6. ಪ್ಲಸ್ ಆರ್ ಮೈನಸ್ 6 ಇಸ್ ದ ವ್ಯಾಲ್ಯೂ ಆಫ್ ಪಿ. ಅವ್ರು ಕೇಳಿರೋದು ವ್ಯಾಲ್ಯೂ ಆಫ್ ಪಿ. ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣವಾ? ಸಾಲ್ವ್ ಫಾರ್ ವೈ. ನಾವೀಗ ವೈಗೆ ಸಾಲ್ವ್ ಮಾಡಬೇಕು. ಲಾಸ್ಟ್ ಒಂದು ಪ್ರಾಬ್ಲಮ್ ಮಾಡಿದೀವಲ್ಲ, ಸೇಮ್ ಟೈಪ್. ಇಸ್ ಈಕ್ವಲ್ ಟು 0. ಸೊ ಇದು ವೈಗಿದೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಸೊ ಮೈನಸ್ ಬಿ ಪಾಸಿಟಿವ್ ಇದೆ, ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಡೈರೆಕ್ಟ್ 6 ಮಾತ್ರ ತಗೊಂಡ್ರೆ ಸಾಕು. 6 ಸ್ಕ್ವೇರ್ ಮೈನಸ್ 4, ಕೇರ್ಫುಲ್ ಆಗಿರಿ ಯಾಕಂದ್ರೆ ಫ್ರಾಕ್ಷನ್ ಇದೆ, 17/2 ಅಲ್ವಾ. 2 into 2
ಇಂಟೂನೇ ಬರ್ಕೊಳ್ಳಿ, ಕನ್ಫ್ಯೂಷನ್ ಆಗತ್ತೆ ಅಂದ್ರೆ. ಸೊ -6 ಪ್ಲಸ್ ಆರ್ ಮೈನಸ್ 6 ಸ್ಕ್ವೇರ್ ಇಸ್ 36 ಆಗತ್ತೆ. ಇಲ್ಲಿ 2 ಕ್ಯಾನ್ಸಲ್. 17 4s 7 4s 28, 2 4 1s 4, 68 ಆಗತ್ತೆ. ಕರೆಕ್ಟಾ? ಸೊ 2 into 2 is 4 is equal to -6 plus or minus root 36 minus 68 ಅಂದ್ರೆ ಮೈನಸ್ ಅಲ್ಲಿ ಬರುತ್ತೆ. 8 minus 6 is 2, 6 minus 3 is ಸೊ ಇದು 4 ಅಲ್ವಾ? ಈಗ 16 2s 32 ಆಗತ್ತೆ. ಹಾಗಾಗಿ ನಮ್ಗೆ 16 ಸ್ಕ್ವೇರ್ ರೂಟ್ 4 ಕಾಮನ್ ತೆಗಿಬಹುದು. ಡೋಂಟ್ ವರಿ, ನಾನು ತೋರಿಸ್ತೀನಿ. ಸೊ 16 into 2 into -1 ಅಂತ ಬರ್ಕೊಳ್ತೀನಿ. ಕ್ಲಿಯರ್ ಇದೆ ಅಲ್ವಾ? 16 2s 32 ಇದೆ. -1 ಈ ಮೈನಸ್ ಸಿಂಬಲ್ ಬೇಕಾಗಿ ಅದನ್ನ ಐ ಅಂತ ತಗೋಬಹುದು, ಯಾಕಂದ್ರೆ ಇಲ್ಲೆಲ್ಲಾನು ವಿತ್ ರೆಸ್ಪೆಕ್ಟ್ ಟು ಐ ಇದೆ. ಈಗ ಇದು -6 ಪ್ಲಸ್ ಆರ್ ಮೈನಸ್ 4 ರೂಟ್ 2i ಆಗತ್ತೆ. ಕರೆಕ್ಟಾ? -1 ರೂಟ್ i ಆಗತ್ತೆ ಬೈ 4. ಈಗ 2 ಕಾಮನ್ ತೆಗೆದ್ರೆ ಏನಾಗತ್ತೆ? 2 ಕಾಮನ್ ತೆಗಿತೀನಿ ಥ್ರೂ ಔಟ್. 2 3s 6 ಪ್ಲಸ್ ಆರ್ ಮೈನಸ್ 2 ರೂಟ್ 2i ಆಗತ್ತೆ ಡಿವೈಡೆಡ್ ಬೈ 4. 4 ಅಂದ್ರೆ 2 1s 2 2s ಆಯ್ತು. ಇದೀಗ -3 ಪ್ಲಸ್ ಆರ್ ಮೈನಸ್ 2 ರೂಟ್ 2i ನಾನು ಸ್ಪ್ಲಿಟ್ ಮಾಡಿ ಬರೆದ್ರೆ ಡಿವೈಡೆಡ್ ಬೈ 2. ಸೊ 2 ಇಲ್ಲಿ ಕೂಡ ಕ್ಯಾನ್ಸಲ್ ಆಗುತ್ತೆ, ವಿಚ್ ಇಂಪ್ಲೈಸ್ -3/2 ಪ್ಲಸ್ ಆರ್ ಮೈನಸ್ ರೂಟ್ 2i. ಸೊ -3/2 ಪ್ಲಸ್ ಆರ್ ಮೈನಸ್ ರೂಟ್ 2i ನಮ್ಗೆ ಆಪ್ಷನ್ ಬಿ ಅಲ್ಲಿದೆ. ಸೊ ಆಪ್ಷನ್ ಬಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣವಾ? If f of z is equal to 7 minus z divided by 1 minus z square, where z is equal to 1 plus 2i, then f of z, modulus of f of z. First, ಎಲ್ಲ ಮಾಡ್ಯುಲಸ್ z ಅಲ್ಲಿದೆ. ಸೊ ನನ್ ಆಫ್ ದಿಸ್ ಕೂಡ ಆಗಿರಬಹುದು. ಯಾವುದಕ್ಕೂ ಮಾಡ್ಯುಲಸ್ z ಆನ್ಸರ್ ಫೈಂಡ್ ಔಟ್ ಮಾಡಿ ಇಟ್ಕೊಂಡಿರೋಣ. ಮಾಡ್ಯುಲಸ್ ಆಫ್ z ಅಂದ್ರೆ 1 plus 2i ಆಯ್ತು. ಸೊ ದಿಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಲ್ವಾ?
ವಿಚ್ ಈಸ್ ರೂಟ್ 1 ಪ್ಲಸ್ 4 ಅಂದ್ರೆ ರೂಟ್ 5 ಆಯ್ತು. ಇದು ಹಾಗೆ ಇರಲಿ ಸೈಡಲ್ಲಿ. ಈಗ ನಾವು ಎಫ್ ಆಫ್ ಝೆಡ್ ಅನ್ನ ಸಾಲ್ವ್ ಮಾಡೋಣ. ವಿಚ್ ಈಸ್ 7 ಮೈನಸ್ ಝೆಡ್ ಬೈ 1 ಮೈನಸ್ ಝೆಡ್ ಸ್ಕ್ವೇರ್ ಅಲ್ವಾ. ಈ 7 ಮೈನಸ್ ಝೆಡ್ ಅಂದ್ರೆ 1 ಪ್ಲಸ್ 2i ಬೈ 1 ಮೈನಸ್ 1 ಪ್ಲಸ್ 2i ಸ್ಕ್ವೇರ್. ನೀವು ಬೇಕಂದ್ರೆ ಇಲ್ಲೇ ಝೆಡ್ ಸ್ಕ್ವೇರ್ ಸಾಲ್ವ್ ಮಾಡ್ಬೋದು. ಝೆಡ್ ಸ್ಕ್ವೇರ್ ಅಂದ್ರೆ 1 ಪ್ಲಸ್ 2i ಸ್ಕ್ವೇರ್ ಆಗತ್ತಲ್ಲ. ಸೊ ಇದು 1 ಸ್ಕ್ವೇರ್ ಪ್ಲಸ್ 2i ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಅಲ್ವಾ. ವಿಚ್ ಈಸ್ 1 ಮೈನಸ್ 4 ಆಗತ್ತೆ. ಯಾಕೆ ಹೇಳಿ, i ಸ್ಕ್ವೇರ್ ಇಸ್ ಮೈನಸ್ 1, 2 ಸ್ಕ್ವೇರ್ ಇಸ್ 4 ಪ್ಲಸ್ 4i ವಿಚ್ ಇಸ್ ಈಕ್ವಲ್ ಟು 4i ಮೈನಸ್ 3 ಆಯ್ತು. ಕರೆಕ್ಟ್ ಇದೆಯಲ್ವಾ. ಹೌದು. ಈಗ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 7 ಮೈನಸ್ 1 ಮೈನಸ್ 2i ಡಿವೈಡೆಡ್ ಬೈ 1 ಮೈನಸ್ ಬ್ರಾಕೆಟ್ ಅಲ್ಲಿ 4i ಮೈನಸ್ 3 ಆಗತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು 7 ಮೈನಸ್ 1 is 6 ಮೈನಸ್ 2i ಡಿವೈಡೆಡ್ ಬೈ 1 ಮೈನಸ್ 4i ಪ್ಲಸ್ 3 ಆಯ್ತು. ಸೊ 4 ಮೈನಸ್ 4i ಆಗತ್ತೆ. ಕರೆಕ್ಟಾ. ವಿಚ್ ಇಸ್ ಈಕ್ವಲ್ ಟು 6 ಮೈನಸ್ 2i ಡಿವೈಡೆಡ್ ಬೈ 4 ಮೈನಸ್ 4i. ಥ್ರೂ ಔಟ್ 2 ಕಾಮನ್ ಇದೆ. ಸೊ 2 ಕಾಮನ್ ತೆಗೆದ್ರೆ 3 ಮೈನಸ್ i, ಇಲ್ಲೂ 2 ಕಾಮನ್ ತೆಗೆದ್ರೆ 2 ಮೈನಸ್ 2i ಬರುತ್ತೆ. ಸೊ ಇನ್ನೇನು ಕಾಮನ್ ಇಲ್ಲ. 3 ಮೈನಸ್ i ಬೈ 2 ಮೈನಸ್ 2i. ಈಗ ನನ್ಗೆ ಎಫ್ ಆಫ್ ಝೆಡ್ ಇದೆಯಲ್ಲ a ಪ್ಲಸ್ i b ಫಾರ್ಮ್ ಅಲ್ಲಿ ಬೇಕು. ಸೊ ನಾನು ಕಾಂಜುಗೇಟ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ದಟ್ ಐ ಗೆಟ್ a ಪ್ಲಸ್ i b ಫಾರ್ಮ್, ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ವಾ. ಇಂಟು ಬರ್ದ್ಬಿಟ್ಟೆ, ಸಾರಿ. ಈಗ ಸಾಲ್ವ್ ಮಾಡೋಣ ಇದನ್ನ. ಸೊ 3 2s are 6 ಆಗತ್ತೆ. 6 ಮೈನಸ್ 2i ಪ್ಲಸ್ 6i, 3 2s are 6 ಮೈನಸ್ 2i ಸ್ಕ್ವೇರ್. ಕರೆಕ್ಟಾ. ಡಿವೈಡೆಡ್ ಬೈ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಈಗ ಸಿಕ್ಸ್ ಮೈನಸ್ 2i ಪ್ಲಸ್ 6i ಅಂದ್ರೆ ಪ್ಲಸ್ 4i ಆಯ್ತು. ಮೈನಸ್ 2 ಮೈನಸ್ i ಸ್ಕ್ವೇರ್, i ಸ್ಕ್ವೇರ್ ಇಸ್ ಮೈನಸ್ 1, ಸೊ ಪ್ಲಸ್ 2 ಆಗತ್ತೆ. ಡಿವೈಡೆಡ್ ಬೈ 2 ಸ್ಕ್ವೇರ್ ಇಸ್ 4 ಮೈನಸ್ 4 ಇಂಟು i ಸ್ಕ್ವೇರ್ ಅಂದ್ರೆ ಪ್ಲಸ್ 4 ಆಗತ್ತೆ. ಕರೆಕ್ಟಾ. 4i ಸ್ಕ್ವೇರ್ ಇಸ್ ಮೈನಸ್ 1, ಮೈನಸ್ 1 ಇಂಟು ಮೈನಸ್ 4 ಇಸ್ ಪ್ಲಸ್ 4. ಈಗ ಇದು 8 ಪ್ಲಸ್ 4i ಬೈ 8 ಆಗತ್ತೆ. ಸಿಂಪ್ಲಿಫೈ ಮಾಡಿದ್ರೆ 4 ಕಾಮನ್ ತೆಗೆದ್ರೆ 4 2s are 8, 2 ಪ್ಲಸ್ i ಬೈ 8, 4 1s are 4 2s are. ಕರೆಕ್ಟ್ ಇದೆಯಾ. ಮಾಡ್ಯುಲಸ್ ಕೇಳಿದ್ದಾರೆ ಅಲ್ವಾ. ಇಟ್ಸ್ ಓಕೆ. ಸೊ ಇದೇನಾಯ್ತು, 2 ಪ್ಲಸ್ i ಬೈ 2 ವಿಚ್ ಇಸ್ ಈಕ್ವಲ್, ನಾವು ಆಕ್ಚುಲಿ ಡೈರೆಕ್ಟ್ ಇಲ್ಲೇ ಮಾಡ್ಯುಲಸ್ ಫೈಂಡ್ ಔಟ್ ಮಾಡ್ಬೋದಿತ್ತು, ತುಂಬಾ ಈಸಿ ಇತ್ತು. ದಟ್ಸ್ ಓಕೆ. ಸೊ 1 ಪ್ಲಸ್ 1 ಬೈ 2i ಆಯ್ತು. ಈಗಲೂ ಫೈಂಡ್ ಔಟ್ ಮಾಡ್ಬೋದು, ಏನು ಕಾಲ ಮಿಂಚಿಲ್ಲ. ಗೊತ್ತಾಗೋದು ಸ್ವಲ್ಪ ಲೇಟ್ ಆಗೋಯ್ತು ಅಷ್ಟೇ. ಸೊ ಮಾಡ್ಯುಲಸ್ ಆಫ್ ಎಫ್ ಆಫ್ ಝೆಡ್ ಏನಾಗತ್ತೆ, ಮಾಡ್ಯುಲಸ್ ಆಫ್ 1 ಪ್ಲಸ್ 1 ಬೈ 2i ಆಗತ್ತೆ. which is equal to root of 1 square plus 1 by 2 whole square, which is equal to root of 1 plus 1 by 4 ಆಯ್ತು. ಕರೆಕ್ಟಾ. ಅಂದ್ರೆ LCM ತಗೊಂಡ್ರೆ 5 by 4 ಸ್ಕ್ವೇರ್ ರೂಟ್ ಆಗತ್ತೆ. ಇದು ರೂಟ್ 5 ಡಿವೈಡೆಡ್ ಬೈ 2 ಆಯ್ತು.
ವಾಟ್ ಈಸ್ ದ ರೂಟ್ 5? ರೂಟ್ 5 ಈಸ್ ಮಾಡ್ಯುಲಸ್ ಝೆಡ್ ಅಂತ ನಮ್ಗೆ ಇಲ್ಲಿ ಸಿಕ್ಕಿದೆ ಫಸ್ಟ್ ಅಲ್ಲಿ, ಹೌದಾ? ಇಲ್ಲಿ ಸಿಕ್ಕಿದೆ. ಇದನ್ನ ಅಪ್ಲೈ ಮಾಡಿದ್ರೆ ಏನಾಗತ್ತೆ? ಮಾಡ್ಯುಲಸ್ ಆಫ್ ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ Z/2 ನಮ್ಗೆ ಆಪ್ಷನ್ ಎ ಅಲ್ಲಿ ಇದೆ. ಸೊ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ನಮ್ಗೆ ಇಲ್ಲೇ ಸಿಕ್ಕಿರೋದು, ಕಾಂಜುಗೇಟ್ ಮಾಡೋ ಬದಲು ಇಲ್ಲೇ ಸಿಕ್ಕಿರೋದು 3² + 1² / 4² 2² + 2² ಅಂತ ಮಾಡಿದ್ರೆ ಸೇಮ್ ಆನ್ಸರ್ ಬಂದಿರೋದು. ಇಷ್ಟು ಪ್ರೊಸೀಜರ್ನ ಸ್ಕಿಪ್ ಮಾಡಬಹುದಿತ್ತು. ನೋ ಪ್ರಾಬ್ಲಮ್, ಆನ್ಸರ್ ಕರೆಕ್ಟ್ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣವಾ? Z is equal to 2 plus I ಆದ್ರೆ Z minus 1 into ಇದು Z ಮಾಡ್ಯೂಲ್ ಇಂದ್ರ Z ಕಾಂಪ್ಲಿಮೆಂಟ್ ಅಥವಾ Z bar minus 5 Z plus Z bar minus 1 into Z bar Z minus 5. ಫಸ್ಟ್ ನಾವು Z bars ಫೈಂಡ್ ಔಟ್ ಮಾಡೋಣ. Z bar ಏನಾಗತ್ತೆ? 2 minus I, ಕರೆಕ್ಟಾ? ಈಗ Z minus 1 ಅಂದ್ರೆ 2 plus I minus 1 1 plus I ಆಗೋಯ್ತು. Z bar minus 5 ಅಂದ್ರೆ 2 minus I minus 5 which is minus 3 minus I. ಯಾಕೆ ಹೇಳಿ? 2 minus 5 is minus 3. ಹಾಗಾಗಿ Z bar minus 1 ಅಂತಂದ್ರೆ ಏನಾಗತ್ತೆ? Z bar is 2 minus I minus 1 ಅಂದ್ರೆ 1 minus I ಆಗೋಯ್ತು. Z minus 5 ಅಂದ್ರೆ ಏನಾಗತ್ತೆ? Z is 2 plus I minus 5 ಅಂದ್ರೆ minus 3 plus I ಆಗೋಯ್ತು. ನಾವೀಗ ಇದನ್ನ ಸಾಲ್ವ್ ಮಾಡೋಣ. ಸಿಂಪಲ್ ಇದೆ ಇದು. ಸೊ Z minus 1 into Z bar minus 5, ಮೇಲ್ ಕೂಡ ಹಾಕ್ಬೋದು, ಕೆಳಗಡೆ ಕೂಡ ಹಾಕ್ಬೋದು, ಡಿಫ್ರೆನ್ಸ್ ಏನೂ ಇಲ್ಲ, ಸೇಮ್. Z bar minus 1 Z minus 5 is equal to, ಇಲ್ಲಿ ಬರೀತೀನಿ, Z minus 1 ಅಂದ್ರೆ 1 plus I, Z bar minus 5 ಅಂದ್ರೆ minus 3 minus I, Z bar minus 1 ಅಂದ್ರೆ 1 minus I, Z minus 5 ಅಂದ್ರೆ minus 3 plus I.
ಸೊ ಸಾಲ್ವ್ ಮಾಡ್ತೀನಿ. -3 -3i ಮೈನಸ್ ಐ ಸ್ಕ್ವೇರ್, ಕರೆಕ್ಟಾ? ಪ್ಲಸ್ -3 ಪ್ಲಸ್ 3i ಪ್ಲಸ್ ಐ ಮೈನಸ್ ಐ ಸ್ಕ್ವೇರ್. ಸೊ ಈ 3i ಮೈನಸ್ 3i ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಐ ಮೈನಸ್ ಐ ಕ್ಯಾನ್ಸಲ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ -3 ಮೈನಸ್ ಐ ಸ್ಕ್ವೇರ್ ಇಸ್ +1 ಮತ್ತೆ +1. ಸೊ ಇದೇನಾಗತ್ತೆ? ಸೊ -3 +2 ಆಗತ್ತೆ, ಅಂದ್ರೆ -1. -1 ಇಸ್ ಆಪ್ಷನ್ ಸಿ, ಕರೆಕ್ಟ್ ಅಲ್ವಾ? ಸಾರಿ ಒಂದು ನಂಬರ್ ಮಿಸ್ ಮಾಡ್ಕೊಂಡಿದೀನಿ. -3 ಇಲ್ಲೊಂದು ಉಳಿದಿದೆ ಅಲ್ವಾ? ಸೊ -3 ಅಂದ್ರೆ -6 ಆಯ್ತು, ಆಪ್ಷನ್ ಸಿ ಅಲ್ಲ. ಸೊ -6 + 2 ಆಯ್ತು. -6 + 2 ಅಂದ್ರೆ -4. ನೋಡಿ, ಈ ಆಪ್ಷನ್ ಕೂಡ ಇಲ್ಲೇ ಇದೆ. ಸೊ ಆಪ್ಷನ್ ಡಿ. ಸೊ -3 -1 -3 -1 4 ಟರ್ಮ್ಸ್ ಇದೆ, ಕರೆಕ್ಟ್, 4 ಟರ್ಮ್ಸ್ ಇದೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಒಂದ್ ಟರ್ಮ್ ಮಿಸ್ ಆದ್ರೂ ಅದೇ ಆನ್ಸರ್ ಇಲ್ಲಿದೆ ನೋಡಿ, ರಾಂಗ್ ಆನ್ಸರ್ ಟಿಕ್ ಮಾಡ್ದಂಗ ಆಗ್ತಿತ್ತು ಈಗ. ಸೊ ಕೇರ್ಫುಲ್ ಆಗಿರ್ಬೇಕು ಸಾಲ್ವ್ ಮಾಡ್ತಾ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣವಾ? If alpha and beta are different complex numbers, okay, with the modulus beta is equal to 1, then modulus beta minus alpha 1 minus alpha bar beta is equal to. ಓಕೆ, ಸೊ ಇಲ್ಲಿ ನಾವು ಫಸ್ಟ್ ಇದನ್ನ ಸಾಲ್ವ್ ಮಾಡೋಣ. ಓಕೆನಾ? ಯಾವ ತರ ಮಾಡೋಣ? ನಮ್ಗೆ ಮಾಡ್ಯುಲಸ್ ಝೆಡ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಲ್ಲ, ಝೆಡ್ ಬಾರ್ ಅಂತ. ಝೆಡ್ ಬಾರ್ ಬರುತ್ತಲ್ಲ, ಮಲ್ಟಿಪ್ಲೈ ಮಾಡೋದು, ಅದು ಫಾಲೋ ಮಾಡೋಣ. ಸೊ ಬೀಟಾ ಮೈನಸ್ ಆಲ್ಫಾ 1 minus alpha bar beta square is equal to
beta minus alpha by 1 minus alpha bar beta into beta minus alpha by 1 minus alpha bar beta whole bar ಆಗುತ್ತೆ. ಕರೆಕ್ಟಾ? ಸೊ ಇದು ಮಲ್ಟಿಪ್ಲಿಕೇಶನ್ ಆಗತ್ತೆ. ಇದು ಬೀಟಾ ಮೈನಸ್ ಆಲ್ಫಾ, ಇದು ಬೀಟಾ ಹೋಲ್ ಬಾರ್ ಇರೋದು ಇಂಡಿವಿಜುವಲ್ ಕೂಡ ಆಗುತ್ತೆ, ಡಿವೈಡೆಡ್ ಬೈ 1 minus alpha bar beta 1 minus alpha bar beta. ಕೆಳಗಡೆ ಮೇಲ್ಗಡೆ ಎರಡು ಒಂದೇ, ಅಂದ್ರೆ ಕೆಳಗಡೆ ಡಿನಾಮಿನೇಟರ್ಗೆ ಹಾಕಿದ್ರು ನ್ಯೂಮರೇಟರ್ಗೆ ಹಾಕಿದ್ರು ಸೇಮ್ ಆನ್ಸರ್ ಬರುತ್ತೆ. ಸೊ ಈಗ ಬೀಟಾ ಬೀಟಾ ಬಾರ್ ಮೈನಸ್ ಆಲ್ಫಾ ಬೀಟಾ ಬಾರ್ ಮೈನಸ್ ಬೀಟಾ ಆಲ್ಫಾ ಬಾರ್ ಮೈನಸ್ ಆಲ್ಫಾ ಆಲ್ಫಾ ಬಾರ್ ಆಗುತ್ತೆ, ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರುತ್ತೆ. ಆಲ್ಫಾ ಬಾರ್ ಬೀಟಾ minus alpha bar beta minus alpha bar into alpha. ಇದು ಬೀಟಾ ಬಾರ್ ಆಗುತ್ತೆ, ಸಾರಿ. ಯಾಕಂದ್ರೆ ಇದೇ ತರ ಆಗತ್ತೆ, ಓಕೆನಾ? ಸೊ ಆಲ್ಫಾ ಬೀಟಾ ಬಾರ್ ಹಾಗೂ ಆಲ್ಫಾ ಆಲ್ಫಾ ಬಾರ್ ಇಂಟು ಬೀಟಾ ಬೀಟಾ ಬಾರ್ ಬರುತ್ತೆ, ಕರೆಕ್ಟಾ? ಈಗೆಲ್ಲ ಕ್ಲಿಯರ್ ಆಯ್ತು. ಈಗ ಬೀಟಾ ಇಂಟು ಬೀಟಾ ಬಾರ್ ಏನಾಗತ್ತೆ, 1 ಆಗತ್ತೆ. ಯಾಕೆ ಹೇಳಿ? ಬೀಟಾ ಸ್ಕ್ವೇರ್ ಆಗತ್ತೆ, ಇಲ್ಲಿ ನಾವು ಸಾಲ್ವ್ ಮಾಡಿದೇವಲ್ಲ ಆ ಥರ. ಸೊ ಇದು ಬೀಟಾ ಸ್ಕ್ವೇರ್ ಆಗತ್ತೆ. ಸೊ ಮೈನಸ್ ಆಲ್ಫಾ ಬಾರ್ ಬೀಟಾ ಮೈನಸ್ ಆಲ್ಫಾ ಬೀಟಾ ಬಾರ್ ಮೈನಸ್ ಅಂದ್ರೆ ಇದು ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಆಗತ್ತೆ, ಇಲ್ಲಿ ಕೂಡ ಪ್ಲಸ್ ಆಗತ್ತೆ, ಹಾಗಾಗಿ ಪ್ಲಸ್ ಆಲ್ಫಾ ಸ್ಕ್ವೇರ್ ಆಗುತ್ತೆ, ಡಿವೈಡೆಡ್ ಬೈ 1 minus alpha bar beta minus alpha beta bar. So alpha alpha square beta beta square andre alpha square plus into beta square ಆಯ್ತು, ಕರೆಕ್ಟಾ? ಸೊ ಈ ಬೀಟಾ ಇಸ್ ಈಕ್ವಲ್ ಟು 1 ಇಂದ ಬೀಟಾ ಸ್ಕ್ವೇರ್ ಕೂಡ 1 ಆಗತ್ತೆ. ಸೊ ಇಲ್ಲಿ 1, ಇಲ್ಲಿ ಕೂಡ 1 ಆಗತ್ತೆ, ಕರೆಕ್ಟಾ? ಈಗ ಬೀಟಾ ಸ್ಕ್ವೇರ್ ಅಂದ್ರೆ 1 ಮೈನಸ್ ಆಲ್ಫಾ ಬಾರ್ ಬೀಟಾ ಮೈನಸ್ ಆಲ್ಫಾ ಬೀಟಾ ಬಾರ್ ಪ್ಲಸ್ 1 ಆಲ್ಫಾ ಸ್ಕ್ವೇರ್ ಬೈ 1 ಮೈನಸ್ ಆಲ್ಫಾ ಬಾರ್ ಬೀಟಾ ಮೈನಸ್ ಆಲ್ಫಾ ಬೀಟಾ ಬಾರ್ ಪ್ಲಸ್ ಆಲ್ಫಾ ಸ್ಕ್ವೇರ್ ಆಯ್ತು, ಯಾಕಂದ್ರೆ ಬೀಟಾ ಸ್ಕ್ವೇರ್ 1. ಸೊ ಇದೆರಡು ಕಾಮನ್ ಅಲ್ವಾ, ಕ್ಯಾನ್ಸಲ್ ಮಾಡ್ಬೋದು, ವಿಚ್ ಇಸ್ ಈಕ್ವಲ್ ಟು 1. ಅಂದ್ರೆ ಮಾಡ್ಯುಲಸ್ ಆಫ್ ಬೀಟಾ ಮೈನಸ್ ಆಲ್ಫಾ ಬೈ 1 ಮೈನಸ್ ಆಲ್ಫಾ ಬಾರ್ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಆದ್ರೆ ರೂಟ್ 1 ಆಗುತ್ತೆ. ಪ್ಲಸ್ ಆರ್ ಮೈನಸ್ ಅಲ್ಲಿದ್ರೆ ಓಕೆ, ಅಲ್ಲಿಲ್ಲ ಅಂದ್ರೆ ಯಾವ ಆನ್ಸರ್ ನಿಯರೆಸ್ಟ್ ಇದೆ ಅದೇ. ಸೊ ಆಪ್ಷನ್ ಡಿ ಈಸ್ ದ ಆನ್ಸರ್.
ದಿಸ್ ಇಸ್ ಆಲ್ಸೋ ಈಕ್ವಲ್ ಟು z ಬಾರ್ ಆಯ್ತಾ. Next question. If z is a complex number, ಮಾಡ್ಯುಲಸ್ z ಸ್ಕ್ವೇರ್ ಇದೆರಡು ಕಾಮನ್ ಅಲ್ವಾ? ಯಾಕೆ ಹೇಳಿ? ಇಫ್ z is equal to a plus ib ಅಂತ ಇದ್ರೆ ಇದ್ರ ಸ್ಕ್ವೇರ್ ಗ್ರೇಟರ್ ದನ್ ಆಗತ್ತಾ? ಈಗ z ಸ್ಕ್ವೇರ್ ಏನಾಗತ್ತೆ? ಮಾಡ್ಯುಲಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಗತ್ತೆ, ಹೋಲ್ ಸ್ಕ್ವೇರ್ ಆಯ್ತು ಅಂದ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗತ್ತೆ. ಸೊ ಇದು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಇದು ಯಾವುದು ಸಾಲ್ವ್ ಪಾಸಿಬಲ್ ಆಗಲ್ಲ. ಇದೆರಡು ಈಕ್ವಲ್ ಅನ್ನೋದು ಪಾಸಿಬಲ್ ಆಗತ್ತೆ. ಹಾಗಾಗಿ ಆಪ್ಷನ್ ಬಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ ಆರ್ ಲೆಸ್ ದ್ಯಾನ್, ಇದು ಯಾವುದು ಆಗಲ್ಲ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ, ಇದು ಕರೆಕ್ಟ್ ಆಗತ್ತಲ್ವಾ? ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇದು ನಾವು ಸಮರಿಲಿ ಓದಿದೀವಿ, ಮೇಜರ್ ಪಾಯಿಂಟ್ಸ್, ಮಲ್ಟಿಪ್ಲಿಕೇಶನ್, ಎಡಿಷನ್ ಇದೆಲ್ಲ ನೋಡಿದೀವಲ್ಲ, ಅದೇ ತರ. ವಿಚ್ ಆಫ್ ದ ಫಾಲೋವಿಂಗ್ ಕರೆಕ್ಟ್ ಇಸ್ ಕರೆಕ್ಟ್ ಫಾರ್ ಎನಿ ಟು ಕಾಂಪ್ಲೆಕ್ಸ್ ನಂಬರ್ಸ್ z1 z2? ಸೊ ಈ z1 ಮತ್ತೆ z2ಗೆ ಇದೆರಡು ಏನ್ ಹೇಳಿ ಕಾಂಪ್ಲೆಕ್ಸ್ ನಂಬರ್ಸ್ ಆಗಿರುತ್ತೆ. z1 ಅಂದ್ರೆ a ಪ್ಲಸ್ ಐ ಬಿ ಇರುತ್ತೆ, z2 ಅಂದ್ರೆ ಸಿ ಪ್ಲಸ್ ಐ ಡಿ ಇರುತ್ತೆ. ಸೊ ಸಿ ಪ್ಲಸ್ ಐ ಡಿ ಇರುತ್ತೆ. ಮೇಜರ್ ಆಗಿ ಸಾಲ್ವ್ ಆಗೋದು ಅಂದ್ರೆ ಪಾಸಿಬಲ್ ಆಗೋದು ಈ ಆಪ್ಷನ್. ನಾವ್ ಇದನ್ನ ಯೂಸ್ ಮಾಡ್ತೀವಿ, ನೆನ್ಪಿದ್ಯಾ? ಸೊ ಇದು ಮೇಜರ್ ಆಗಿ ಸ್ಯಾಟಿಸ್ಫೈ ಆಗೋದು, ಕರೆಕ್ಟ್ ಅಂತ ಆಗೋದು. ಸೊ ಮಾಡ್ಯುಲಸ್ z1 z2 ಇಸ್ ಈಕ್ವಲ್ ಟು, so option A is the correct answer for this also. ಸೊ ಇದಿಷ್ಟು ಕಾಂಪ್ಲೆಕ್ಸ್ ನಂಬರ್ಸ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಕ್ವಶನ್ಸ್, CT ಕ್ವಶನ್ಸ್ ಆಗಿದೆ. ಇನ್ನೊಂದಷ್ಟು ಕ್ವಶನ್ಸ್ ಜೊತೆ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಭೇಟಿ ಆಗೋಣ. ಪ್ರಾಬ್ಲಮ್ಸ್ ಅನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ, ಕನ್ಫ್ಯೂಷನ್ಸ್ ಬೇಡ ಅಷ್ಟೇ. ಥ್ಯಾಂಕ್ ಯು.